ಟ್ರಂಪ್ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರಿಂದನೇ ಮಾರ್ಕೆಟ್ ಒಂದು ಬಿಗ್ ವಾಲಿಟೈಲ್ ಆಗುತ್ತೆ. ಆ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ನಾನು ಒಳ್ಳೆಯನಾಗಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎರಡು ಗನ್ ಇಟ್ಕೊಂಡು ಒಂದು ಬಾಂಬ್ ಸಿಡಿತಿರ್ತಾರೆ, ಒಂದು ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಇಂದಾನೆ ಕ್ರೂಡ್ ಆಯಿಲ್ ಅನ್ನೋದು ಕಂಟಿನ್ಯೂಸ್ ರ್ಯಾಲಿ ಆಗ್ತಾ ಹೋಗ್ತಾ ಇರುತ್ತೆ. ಅದ್ರಿಂದ ಇರಾನ್ ಯಾವ ತರ ರಿಫ್ಲೆಕ್ಟ್ ಅಂದ್ರೆ ರಿಯಾಕ್ಷನ್ ಮಾಡುತ್ತೆ ಆ ಒಂದು ಪೋಸ್ಟರ್ಗೆ. ಇನ್ನ ಕ್ರೂಪಿ ಅನ್ನೋದು ರೆಕಾರ್ಡ್ ಲೋ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಏನಿತ್ತು ಪ್ರೀವಿಯಸ್ ಲೋ 95 ರುಪೀಸ್ ಪರ್ ಡಾಲರ್, ಅದು ದಾಟುತ್ತೆ. ಸೊ ಮಾರ್ಕೆಟ್ ಒಂದು ಬಿಗ್ ವಾಲೆಟೈಲ್ ಆಗುತ್ತೆ. ಮಂಡೇ ಟ್ಯೂಸ್ಡೇ ಸ್ಮೂತ್ ಆಗಿ ರನ್ ಆಗ್ತಾ ಇದ್ದು, ವೆಡ್ನೆಸ್ಡೇ ಥರ್ಸ್ಡೇ ಅನ್ನೋದು ಬಿಗ್ ವಾಲೆಟೈಲ್ ಆಗಿ ಫಾಲ್ ಆಗುತ್ತೆ. ಸೊ ಅದಕ್ಕೆಲ್ಲ ಮೇನ್ ರೀಸನ್ಸ್ ಏನು? ಇನ್ನು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡ್ತಾರೆ ಒಂದು ಫಾಲ್ ಆಗುತ್ತೆ. ಹಾಗಾದ್ರೆ ಪಂಚರಾಜ್ಯ ಚುನಾವಣೆ ರಿಸಲ್ಟ್ಸ್ ಮಂಡೇ ಯಾವ ತರ ಇರುತ್ತೆ. ಇನ್ನು FIS ಯಾವ ತರ ಕಂಟಿನ್ಯೂಸ್ ಸೆಲ್ ಮಾಡ್ತಾ ಇದ್ದಾರೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಕ್ರೂಡ್ ಅಪ್ ಆದಾಗ ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಮಿರರ್ ಎಫೆಕ್ಟ್ ಕೊಡ್ತಾ ಇರುತ್ತೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ಸ್ಗೆಲ್ಲ ಯಾವ ತರ ರಿಯಾಕ್ಷನ್ ಮಾಡ್ತಾ ಇದೆ. ಓವರ್ ಆಲ್ ಒಂದು ವೀಕ್ ತಗೊಂಡಾಗ ಗ್ಲೋಬಲ್ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಸಹ ಯಾವ ತರ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ ಪ್ರೈಸ್ ಆಕ್ಷನ್ ಇರುತ್ತೆ. ಮತ್ತೆ ಪಂಚರಾಜ್ಯಗಳ ಒಂದು ಫಲಿತಾಂಶದಿಂದ ಮಾರ್ಕೆಟ್ ಯಾವ ತರ ವಾಲೆಟಿಲಿಟಿ ಇರುತ್ತೆ. ಇನ್ನ ರಿಸಲ್ಟ್ಸ್ ಪರ್ವ ನಡೀತಾ ಇದೆ. ರಿಸಲ್ಟ್ಸ್ ಒಳ್ಳೊಳ್ಳೆ ನಂಬರ್ಸ್ ನ ಪೋಸ್ಟ್ ಮಾಡ್ತಾ ಇದೆ. ಅವು ಯಾವ್ಯಾವು ಅಂತ ತಿಳ್ಕೊಂತ ಈ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ ಓವರ್ ಆಲ್ 1 ವೀಕ್ ಅಲ್ಲಿ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ತಾ 47 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 24,000 ಬಿಲೋ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 100 ಪಾಯಿಂಟ್ಸ್ ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇನ್ನು ಡೌಜಾನ್ಸ್ ಅಂದ್ರೆ ಅಮೆರಿಕದ ಮಾರ್ಕೆಟ್ ಗುರುವಾರ ಒಂದು ದೊಡ್ಡ ರ್ಯಾಲಿ ಕೊಟ್ಬಿಟ್ಟು 400 ಪಾಯಿಂಟ್ಸ್ ಆಲ್ಮೋಸ್ಟ್ 400 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಡೌಜಾನ್ಸ್ ಕ್ಲೋಸ್ ಆಗಿದೆ. ಟ್ರಂಪ್ ಯಾವಾಗ ಯುದ್ಧ ಸ್ಟಾರ್ಟ್ ಆಯ್ತು, ಲಾಸ್ಟ್ 2 ಮಂತ್ಸ್ ಕಂಪ್ಲೀಟ್ ಆಯ್ತು ಯುದ್ಧ ಸ್ಟಾರ್ಟ್ ಆಗಿ. 2 ದಿವಸದಲ್ಲಿ ಮುಗಿಸ್ತೀವಿ, ವಾರದಲ್ಲೇ ಮುಗಿಸ್ತೀವಿ, 2 ವಾರದಲ್ಲೇ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಿದ್ದು 2 ಮಂತ್ಸ್ ಲಾಂಗ್ ಪೀರಿಯಡ್ ಹೇಳ್ಕೊಂತಾನೆ ಬರ್ತಾ ಇದೆ. ಸ್ಟಿಲ್ ಯಾವುದೇ ಒಂದು ಕ್ಲಾರಿಟಿ ಇಲ್ಲ. ಈ ಹೊತ್ತಲ್ಲಿ ಟ್ರಂಪ್ ಏನ್ ಹೇಳ್ತಾರೆ, ನಾನು ಒಳ್ಳೆಯವನಾಗೋದಕ್ಕೆ ಇಷ್ಟ ಪಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಟ್ರಂಪ್ 2 ಗನ್ ಆಗ್ಬಿಟ್ಟು ಒಂದು ಬಾಂಬ್ ಸಿಡಿಸ್ತಾ ಇದ್ರೆ ಅಂತ ಒಂದು ಪೋಸ್ಟ್ ಹಾಕಿದ ತಕ್ಷಣನೇ ಕ್ರೂಡ್ ಆಯಿಲ್ ಅನ್ನೋದು ರ್ಯಾಲಿ ಸ್ಟಾರ್ಟ್ ಆಯ್ತು. ಅಂದ್ರೆ ಅವರೊಂದು 3 ಒಂದು ಬಿಗ್ ಸ್ಕೆಚ್ ಹಾಕೊಂಡು ಮತ್ತೆ ಇಳಿತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಆ 3 ಸ್ಕೆಚ್ ಏನು? ಫಸ್ಟ್ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ನ ಹಾಳು ಮಾಡಿದ್ರೆ ಇರಾನ್ ನಲ್ಲಿ, ಆಗ ಅವರು ದಾರಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇದು ಮೊದ್ಲಿಂದ ಬೆದರಿಸ್ತಾನೆ ಇದ್ದಾರೆ. ಆದ್ರೆ ಇರಾನ್ ಅಂತೂ ಅದಕ್ಕೆಲ್ಲ ಬೆದರಿಕೆಗೆ ಅವರು ಹಿಂಜರಿತಿಲ್ಲ ಇದರಿಂದ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಅದನ್ನ ಕ್ಯಾಪ್ಚರ್ ಮಾಡ್ಕೊಬೇಕು, ಕಂಪ್ಲೀಟ್ ಆಗಿ US ವಶಕ್ಕೆ ತಗೊಬೇಕು ಅಂತ ಹೇಳ್ತಾ ಇರೋದು. ಇದೂನು ಅಷ್ಟೇ ಲಾಸ್ಟ್ ಒಂದು 1 ಮಂತ್ ಆರ್ 1.5 ಮಂತ್ ಇಂದ ಹೇಳ್ತಾನೆ ಬರ್ತಾ ಇದ್ದಾರೆ. ಇದೂನು ಆಗಿಲ್ಲ. ಇನ್ನು 3ನೇದು ಬಂದ್ಬಿಟ್ಟು ಯುರೇನಿಯಂ ನಿಂದನೇ ಅವರು ಯುದ್ಧ ಮಾಡ್ತಾ ಇರೋದು. ಸೊ ಅದು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಾಶ ಮಾಡ್ಬಿಟ್ರೆ ಮುಗೀತು ಅಂತ ಹೇಳ್ಬಿಟ್ಟು ಇದೇನಾದ್ರು ಆದ್ರೆ ಸಾಧ್ಯವಾಗಬಹುದು ಅಷ್ಟೇ. ಆದ್ರೆ ಅಷ್ಟು ಸುಲಭವಾದ ಕೆಲಸ ಏನು ಅಲ್ಲ. ಈ ಒಂದು 3 ಏನು ಹೇಳ್ತಾ ಇದ್ದಾರೆ, ಈ 3ನ ಅವರು ಸ್ಕೆಚ್ ಆಗ್ಬಿಟ್ಟೆ ದೊಡ್ಡದಾಗಿ ಮುನ್ನೆಜ್ಜೆ ಇಡ್ತಾ ಇದ್ದಾರೆ US ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಷ್ಟು ವಿಷಯ ನಮಗ್ ಗೊತ್ತಿರುವಂತದ್ದು ಇನ್ನು ಇರಾನ್ ಗೊತ್ತಿಲ್ಲದೆ ಇರುತ್ತಾ? ಪ್ರಿಪ್ರೇಷನ್ ಮಾಡದೇ ಇರ್ತಾರಾ? ಸೊ ಆಲ್ರೆಡಿ ಇರಾನ್ ಅವರು ಇದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಬಂದೇ ಇದ್ದಾರೆ ಅಂತಾನೆ ಹೇಳ್ಬೋದು. ಇರಾನ್ ಏನ್ ಹೇಳ್ತಾ ಇದೆ? ಸೊ ಈ ತರ ಒಂದು ಸ್ಟೇಟ್ಮೆಂಟ್ ಯಾವಾಗ ಕೊಡ್ತಾರೋ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಅವರು, ಆಗ ಕ್ರೂಡ್ ಆಯಿಲ್ ಲಾಸ್ಟ್ ಟೈಮ್ $120 ಪರ್ ಬ್ಯಾರೆಲ್ ಇದ್ದಿದ್ದು ಬ್ರೆಂಟ್ ಕ್ರೂಡ್ ಈ ಸರಿ $126 ವರೆಗೂ ರ್ಯಾಲಿ ಕೊಡುತ್ತೆ. ಸೊ ಅದು ರ್ಯಾಲಿ ಕೊಟ್ಟಿದ ತಕ್ಷಣ ಹಂಗೆ ಕಂಪ್ಲೀಟ್ ಆಗಿ ರ್ಯಾಲಿ ಆಗ್ತಿರಲ್ಲ, ಆದ್ರೆ ಅದು ಸ್ಲೋಲಿ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ಲೋಲಿ ಕಮಿಂಗ್ ಡೌನ್ ಅಂದ್ರೆ ಬರ್ತಾ ಇರುತ್ತೆ. ಈಗ ಅಟ್ ಪ್ರೆಸೆಂಟ್ಗೆ $108 ಪರ್ ಬ್ಯಾರಲ್ ಅಲ್ಲಿ ಬ್ರೆಂಟ್ ಕ್ರೂಡ್ ಇದೆ. ಸೊ ಹಾಗಾದ್ರೆ ಇರಾನ್ ಏನ್ ಹೇಳುತ್ತೆ? ಇರಾನ್ ಒಂಥರ ಕಾಲ್ಸ್ ಕೊಟ್ಟಂಗೆ ಇರುತ್ತೆ. ಈ ಟ್ರೇಡಿಂಗ್ ಕಾಲ್ಸ್ ಕೊಡ್ತಾರಲ್ಲ ಅದೇ ತರನೇ ಹೇಳ್ತಾರೆ. ಇರಾನ್ ಫಾರಿನ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಈಗ ಏನಿದೆ ಕ್ರೂಡ್ ಆಯಿಲ್ ಬ್ರೆಂಟ್ ಕ್ರೂಡ್ ಅದು $140 ಹೋಗುತ್ತೆ ಪರ್ ಬ್ಯಾರಲ್ಗೆ ಅಂತ ಹೇಳ್ತಾರೆ. ಮೊದ್ಲೆಲ್ಲ ಕಾಲ್ಸ್ ಕೊಡ್ತಿದ್ರು ಟ್ರೇಡಿಂಗ್, ಈಗಲೂ ಕಾಲ್ಸ್ ಕೊಡ್ತಾರೆ ಟ್ರೇಡಿಂಗ್ ಅಲ್ಲಿ. ಅದೇ ತರನೇ ಇವರು ಕಾಲ್ಸ್ ಕೊಡೋರ ತರಾನೇ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ಯುದ್ಧದ ವಾತಾವರಣದಿಂದ ಏನ್ ನಡೀತಿದೆ, ಇದಕ್ಕೆ ಮಾರ್ಕೆಟ್ ಅಂತೂ ಬಿಗ್ ವಾಲೆಟೈಲ್ ಕ್ರಿಯೇಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಈ ಕ್ರಿಯೇಷನ್ ನ ಈಗ ಎಕ್ಸಾಂಪಲ್ ಯಾವಾಗ ಕ್ರೂಡ್ ಆಯಿಲ್ ಅಪ್ ಆಗ್ತಾ ಇರುತ್ತೋ ಆಗ ಇಂಡಿಯನ್ ರುಪಿ ಅನ್ನೋದು ವೀಕ್ ಆಗ್ತಾ ಇರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ ಅದ್ರ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಮೂವ್ಮೆಂಟ್ ಕೊಡ್ತಾ ಇರುತ್ತೆ.
ಎಕ್ಸಾಂಪಲ್ ನೀವು ಮೊನ್ನೆ ಗುರುವಾರ ನೋಡಿದ್ರೆ ರುಪಿ ಅನ್ನೋದು 95 rupees ಎಬೋವ್ ಟ್ರೇಡ್ ಆಯ್ತು ಪರ್ ಡಾಲರ್ಗೆ. ಫೈನಲಿ ಕ್ಲೋಸಿಂಗ್ ಬಂದ್ಬಿಟ್ಟು ಬಿಲೋ 95 ಕ್ಲೋಸ್ ಆಗಿದೆ. ಅಂದ್ರೆ ರೆಕಾರ್ಡ್ ಲೋ ಅಲ್ಲೇ ರುಪಿ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ಸೊ ಇದರಿಂದನೂ ಈಕ್ವಿಟಿ ಮಾರ್ಕೆಟ್ಗೆ ಪ್ರೆಷರ್ ಅಂತೂ ಬೀಳ್ತಾನೆ ಇದೆ. ಇನ್ನ ಕ್ರೂಡ್ ಆಯಿಲ್ ಹೇಳ್ತಿದ್ವಲ್ಲ, ಕ್ರೂಡ್ ಆಯಿಲ್ ಯಾವಾಗ $120 ಮೇಲೆ ಮೂವ್ ಆಗುತ್ತೋ ಆಗ ಮಾತ್ರ ಈಕ್ವಿಟಿ ಮಾರ್ಕೆಟ್ಗೆ ಫುಲ್ ಪ್ರೆಷರ್ ಬೀಳ್ತಾ ಇರುತ್ತೆ. ಯಾಕಂದ್ರೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳೋದು ನಾವು ಡಾಲರ್ ಅಲ್ಲಿ, ಅದು ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಂದ್ರೆ ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ ಅಂಡ್ ಸಿಲ್ವರ್ ಅಂತಾನೆ ಹೇಳ್ಬೋದು. ಯಾವಾಗ ರುಪಿ ವೀಕ್ ಆಗುತ್ತೆ, ಯಾವಾಗ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಅದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯಾಗೆ, ಇಂಡಿಯನ್ ಎಕಾನಮಿ ಮೇಲೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಕ್ರೂಡ್ ಆಯಿಲ್ ಪ್ರತಿ ಟೈಮು ಅಷ್ಟೇ ಮೂವ್ಮೆಂಟ್ ಕೊಡ್ತಾ ಇರುತ್ತೆ. ಏನೋ ಒಂದು ಟ್ರಂಪ್ ಅವ್ರು ಹೇಳಿಕೆ ಕೊಟ್ಟಾಗ ಮಾತ್ರ ಮೂವ್ಮೆಂಟ್ ಕೊಡ್ತಾ ಇರುತ್ತೆ, ಆಮೇಲೆ ಸ್ಲೋಲಿ ಕಮಿಂಗ್ ಡೌನ್ ಅಂದ್ರೆ ಕೆಳಗಡೆ ಬರುತ್ತೆ. ಆಲ್ಮೋಸ್ಟ್ ಎಷ್ಟು $126 ಇಂದ $108 ಅಂದ್ರೆ $18 ಅಷ್ಟು ಕಡಿಮೆ ಆಗಿದೆ ಲಾಸ್ಟ್ ಒನ್ ಡೇ. ಅದರಲ್ಲೂ May 1 ಹಾಲಿಡೇ ಇದ್ದಿದ್ದರಿಂದ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಇದ್ದಿದ್ದರಿಂದ ಅವತ್ತೂ ಕಡಿಮೆ ಆಗಿದೆ. ಸೊ ಇನ್ನು ಕಂಟಿನ್ಯೂಸ್ ಆಗಿ FIIs ಅಂತೂ ಸೆಲ್ಲಿಂಗ್ ಮಾಡ್ತಾನೆ ಬರ್ತಾ ಇದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಒಂದು ವಾರ ಮಾತ್ರ ಯಾವಾಗ ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಏನಿತ್ತು ಆಗ ಬೈಯಿಂಗ್ ಆಕ್ಟಿವಿಟಿ ನಡೆದಿತ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ FIR ಸೆಲ್ಲಿಂಗ್ ಮಾಡ್ತಾನೆ ಬರ್ತಾ ಇದ್ದಾರೆ. 26,000 ಇದ್ದಾಗ ಸೆಲ್ ಮಾಡಿದ್ದಾರೆ, 23,000 ಇದ್ದಾಗ ಸೆಲ್ ಮಾಡಿದ್ದಾರೆ, 24,000 ಇದ್ದಾಗನು ನಿಫ್ಟಿ FI ಸೆಲ್ ಮಾಡ್ತಾನೆ ಬರ್ತಿದ್ದಾರೆ. ಹಾಗಾದ್ರೆ ಇದನ್ನ ಕನ್ಸಿಡರೇಷನ್ ಮಾಡ್ಕೋಬೇಕಾ ಅಂದ್ರೆ ಮಾರ್ಕೆಟ್ ವಾಲಟಾಲಿಟಿಗೆ ಮಾತ್ರ ಅಂತ ನೋಡ್ಬೇಕಾಗತ್ತೆ. ಇನ್ನ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ, ಗೋಲ್ಡ್ ಒಂದು ರೇಂಜ್ ಬಾಂಡ್ ಅಂತಾನೆ ಹೇಳ್ಬೋದು. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಕಂಟಿನ್ಯೂಸ್ ಆಗಿ ಸ್ಮಾಲ್ ಫಾಲ್ ಆಗ್ತಾನೆ ಬರ್ತಾ ಇದೆ. ಆದ್ರೆ ಥರ್ಸ್ಡೇ ಅಂಡ್ ಫ್ರೈಡೇ ಸ್ವಲ್ಪ ಇನ್ಕ್ರೀಸ್ ಆಗಿ ಕ್ಲೋಸ್ ಆಗಿದೆ. $4,600 ಪರ್ ಅನ್ಸ್ ಅಲ್ಲೇ ಕ್ಲೋಸ್ ಆಗಿದೆ. ನಾವು ಪ್ರೀವಿಯಸ್ ವಿಡಿಯೋಗಳೆಲ್ಲ ಮಾತಾಡ್ಕೊಂಡಂಗೆ $4,400 ಅನ್ನೋದು ತುಂಬಾ ಸಪೋರ್ಟಿವ್ ಲೆವೆಲ್ ಇರುತ್ತೆ. $4,900 ಅಂತೂ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಈ ಇನ್ ಬಿಟ್ವೀನ್ ಅಲ್ಲೇ ಲಾಸ್ಟ್ 4 ವೀಕ್ ಅಲ್ಲೂ ಟ್ರೇಡ್ ಆಗ್ತಾನೆ ಬರ್ತಾ ಇದೆ. ಯಾವುದೇ ಒಂದು ಬಿಗ್ ಫಾಲ್ ಆಗ್ಲಿ ಇಲ್ಲ ಬಿಗ್ ಅಪ್ ಆಗ್ಲಿ ಕಾಣಿಸ್ತಿಲ್ಲ. ಗೋಲ್ಡ್ಗೆ ಯಾವುದೇ ಒಂದು ಪಾಸಿಟಿವ್ ನ್ಯೂಸ್ ಅಂತೂ ಬಂದಿಲ್ಲ. ಓವರ್ ಆಲ್ ರಿಸಲ್ಟ್ಸ್ ನೋಡೋದಾದ್ರೆ ಇನ್ಫೋಸಿಸ್ ಇಂದ ಹಿಡಿದು ರಿಲಯನ್ಸ್, ಬಜಾಜ್ ಫೈನಾನ್ಸ್ ಇರ್ಬೋದು, VBL ಇರ್ಬೋದು, ಅದಾನಿ ಪೋರ್ ಇರ್ಬೋದು, ಮೋತಿಲಾಲ್ ಓಸ್ವಾಲ್ ಫೈನಾನ್ಸ್ ಇರ್ಬೋದು, ಇವೆಲ್ಲ ನಂಬರ್ಸ್ ನ ಪೋಸ್ಟ್ ಚೆನ್ನಾಗಿದ್ದಾವೆ, ಗುಡ್ ನಂಬರ್ಸ್ ಆಗಿದ್ದಾವೆ. ಆದ್ರೂ ಸಹ ಈ ಒಂದು ಯುದ್ಧದ ವಾತಾವರಣದಿಂದ ಏನಾಗಿದೆ, ನಿಫ್ಟಿ ಪ್ರೈಸ್ ಫಾಲ್ ಆಗಿರೋದ್ರಿಂದ ಕರೆಕ್ಷನ್ ಅಂತ ಹೇಳ್ತೀವಿ, ಕರೆಕ್ಷನ್ ಆಗಿರೋದ್ರಿಂದ ಅದೇ ತರನೇ ಇವನು ಪ್ರೈಸ್ ಕರೆಕ್ಷನ್ ಆಗ್ಬಿಟ್ಟು ಈಗ ಅವು 20 to 30% ಅಷ್ಟು ಪ್ರೈಸ್ ಕರೆಕ್ಷನ್ ಆಗಿ ಸ್ಟೇ ಆಗಿದಾವೆ. ಸೊ ಯಾವ್ಯಾವ ಅರ್ನಿಂಗ್ಸ್ ಚೆನ್ನಾಗಿದಾವೋ ಅಂತ ಸ್ಟಾಕ್ಸ್ ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಡಿಪ್ ಆನ್ ಬೈ ಮಾಡ್ತಾ ಹೋದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತಂತ ಹೇಳ್ಬೋದು. ಸೊ ಇನ್ನು ಗ್ಲೋಬಲ್ ಮಾರ್ಕೆಟ್ ಓವರ್ ನೋಡೋದಾದ್ರೆ, ಸೊ ಜಪಾನ್ ಮಾರ್ಕೆಟ್ ಫ್ರಮ್ ಮಂಡೇ ಇಂದ ಅಪ್ಸೈಡ್ ಇದ್ದಿದ್ದು ಓವರ್ ಆಲ್ ಮಾರ್ಕೆಟ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸ್ಬಿಟ್ಟು 100 ಪಾಯಿಂಟ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಇನ್ನು ಅಮೆರಿಕ ಮಾರ್ಕೆಟ್ ನೋಡೋದಾದ್ರೆ ಗುರುವಾರ ಒಂದು ಒಳ್ಳೆ ರ್ಯಾಲಿ ಕೊಟ್ಬಿಟ್ಟು ಓವರ್ ಆಲ್ 400 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ ಏನಿದೆ 50 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು ಓವರ್ ಆಲ್ ಆಗಿ 24,000 ಸ್ಲಿಪ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ. ಅಂದ್ರೆ ನಿಫ್ಟಿ ವೀಕ್ ಆಗಿ ಕ್ಲೋಸ್ ಆಗ್ತದೆ. ನಿಫ್ಟಿ ವೀಕ್ ಆಗೋದಕ್ಕೆ ಆಲ್ರೆಡಿ ಡಿಸ್ಕಷನ್ ಮಾಡ್ದಂಗೆ ಒಂದು ಕ್ರೂಡ್ ಆಯಿಲ್ ಇರ್ಬೋದು, ಇನ್ನೊಂದು ರುಪಿ ವೀಕ್ ಆಗ್ತಾ ಇರ್ಬೋದು, FIS ಸೆಲ್ಲಿಂಗ್ ಇರ್ಬೋದು. ಈ 3 ಫ್ಯಾಕ್ಟರ್ಸ್ ಇಂದ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪ್ರೆಷರ್ ಇಂದ ನಿಫ್ಟಿ ಫಾಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ವೀಕ್ ಆಗಿ ಟ್ರೇಡ್ ಆಗಿದೆ ಈ ವೀಕಲ್ ಅಂತಾನೆ ಹೇಳ್ಬೋದು. ಸೊ ನಿಫ್ಟಿ ಒಂದು ಪ್ರೈಸ್ ಆಕ್ಷನ್ ಹೇಗಿರುತ್ತೆ, ಸೊ ಮೇನ್ ಪಂಚರಾಜ್ಯಗಳ ಚುನಾವಣೆ ನಡೀತು, ಅದರ ಫಲಿತಾಂಶ ಬಂದ್ಬಿಟ್ಟು ಸೋಮವಾರ ಇದೆ. ಸೋಮವಾರ 10 ಗಂಟೆಗೆ ಒಂದು ಕ್ಲಾರಿಟಿ ಬರುತ್ತೆ. ಆವಾಗ ಒಂದು ಬಿಗ್ ವಾಲೆಟಿಲಿಟಿ ಇರುತ್ತೆ. ಆಲ್ರೆಡಿ ಎಕ್ಸಿಟ್ ಪೋಲ್ ಪ್ರಕಾರ ಸೊ ಪುದುಚೇರಿ ಮತ್ತು ಅಸ್ಸಾಂ NDA ಒಕ್ಕೂಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೇರಳ ಕಾಂಗ್ರೆಸ್ ಒಕ್ಕೂಟಕ್ಕೆ ಅಂತ ಹೇಳ್ತಾ ಇದ್ದಾರೆ. DMK ಬಂದ್ಬಿಟ್ಟು ತಮಿಳ್ನಾಡಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದ್ಬಿಟ್ಟು ಇದೇ ಮೇನ್ ಇಂಪಾರ್ಟೆಂಟ್. ಕೆಲವು ಸಮೀಕ್ಷೆಗಳು ಬಂದ್ಬಿಟ್ಟು TMC ಅಂತ ಹೇಳ್ತಾ ಇದಾವೆ, ಕೆಲವು ಸಮೀಕ್ಷೆ NDA ಅಂತ ಹೇಳ್ತಾ ಇದಾರೆ. ಇನ್ ಕೇಸ್ ಅಲ್ಲೇನಾದ್ರೂ NDA ಬಂದ್ರೆ ಮಾರ್ಕೆಟ್ ಪಾಸಿಟಿವ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಓವರ್ ಆಲ್ ಆಗಿ ಪ್ರೈಸ್ ಆಕ್ಷನ್, ನಿಫ್ಟಿ ಪ್ರೈಸ್ ಆಕ್ಷನ್ ನೋಡೋದಾದ್ರೆ ನಿಫ್ಟಿ 24,000 ಅಲ್ಲಿ ಇದೆ. ನಿಫ್ಟಿ 23,800 ಒಂದು ಬಿಗ್ ಸಪೋರ್ಟ್ ಅಂತಾನೆ ಹೇಳ್ಬೋದು. 23,800 ಯಾವಾಗ ಸ್ಲಿಪ್ ಆಗುತ್ತೋ ಆಗ ಒಂದು ಬಿಗ್ ಫಾಲ್ ಅಂದ್ರೆ ಒಂದು ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆಗ 23,000
200 ವರೆಗೂ ಮಾರ್ಕೆಟ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇನ್ ಕೇಸ್ ಪಾಸಿಟಿವ್ ರಿಯಾಕ್ಷನ್ ಆದ್ರೆ, ಪಾಸಿಟಿವ್ ರಿಯಾಕ್ಷನ್ ಏನು, ಒಂದು NDA ಇರ್ಬೋದು, ಇಲ್ಲ ಕ್ರೂಡ್ ಆಯಿಲ್ ಆಲ್ರೆಡಿ $126 ಇಂದ ಈಗ $108 ವರೆಗೂ ಬ್ರೆಂಟ್ ಕ್ರೂಡ್ ಫಾಲ್ ಆಗಿದೆ. ಸೊ ಶುಕ್ರವಾರ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಯಾವುದೇ ಒಂದು ದೊಡ್ಡ ರಿಫ್ಲೆಕ್ಷನ್ ಅಂತೂ ಕೊಟ್ಟಿಲ್ಲ, ಅಂದ್ರೆ ಯಾವುದೇ ಒಂದು ಆಕ್ಷನ್ ಇಲ್ಲದೆ ಇರೋದ್ರಿಂದ ಈಗ ಮಂಡೇ ಮಾರ್ಕೆಟ್ ಅದಕ್ಕೆ ಒಂದು ಬಿಗ್ ವಾಲೆಟೈಲ್ ಓಪನಿಂಗ್ ವಾಲೆಟೈಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದರಿಂದನೇ 24,400 ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಅದು ಏನಾದ್ರೂ ಬ್ರೇಕ್ ಆದ್ರೆ 25,000 ಮಾರ್ಕ್ ವರ್ಗೂ ಮೂವ್ಮೆಂಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಮಂಡೇ ಓಪನಿಂಗ್ ಮಾತ್ರ ಯಾವುದೇ ಒಂದು ಇಂಡಿಕೇಟರ್ ಕೆಲಸ ಮಾಡಲ್ಲ, ಒಂದು ಬಿಗ್ ವಾಲೆಟೈಲ್ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ಮ ಟೀಮ್ ಕಲೆಕ್ಟ್ ಮಾಡ್ಕೊಬಂದು ನಿಮ್ ಮುಂದೆ ಇಟ್ಟಿದ್ದಾರೆ. ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಮರಿದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.